ನಮಸ್ಕಾರ. ವಲ್ಲೋ ಆಲ್ಫಿನೋ ಐರನ್ ಟೂತ್ ಬಯಸಿದ ಫಲ ಕೊಡದ ಸರ್ವಾಧಿಕಾರಿ ಮುಸ್ಸೋಲಿನಿಯ ಯೋಜನೆ. ಸರ್ವಾಧಿಕಾರಿಗಳಲ್ಲಿ ತಾವು ಅಜೇಯ, ತಮ್ಮ ಕನಸುಗಳು ಸಾಧನೆಗಳು ಶಾಶ್ವತ ಅನ್ನುವ ಭ್ರಮೆ ಸದಾ ಅವರ ಬುದ್ಧಿಭಾವಗಳಲ್ಲಿ ತುಂಬಿ ತುಳುಕ್ತಾ ಇರ್ತದೆ. ಆದ್ದರಿಂದ ಹಲವು ಸಲ ಅವರು ಯಾರ ಮಾತನ್ನು ಕೇಳದೆ ವ್ಯಾವಹಾರಿಕವಾಗಿ ಸಾಧುವಲ್ಲದ, ಆರ್ಥಿಕವಾಗಿ ನಷ್ಟಕರವಾದ, ಸಾಮಾಜಿಕವಾಗಿ ತಲ್ಲಣಗಳನ್ನು ಉಂಟು ಮಾಡಬಲ್ಲ ಯೋಜನೆಗಳನ್ನು ಸಾಕಾರಗೊಳಿಸೋದಕ್ಕೆ ಅವರು ಯತ್ನಿಸ್ತಿರ್ತಾರೆ. ಇದಕ್ಕೆ ಅತ್ಯುತ್ತಮವಾದ ಉದಾಹರಣೆ ಅಂತ ಹೇಳಿದ್ರೆ ಹಿಟ್ಲರ್ನ ಬ್ರೈಟ್ಸ್ಬೂರ್ ಬಾಹ್ನ್ ದೈತ್ಯ ರೈಲು ಯೋಜನೆ. ಈ ಯೋಜನೆ ಬಗ್ಗೆ ತಿಳಿಯೋದಕ್ಕೆ ಆಸಕ್ತರಾದವರು ವಿವರಣೆಯಲ್ಲಿ ಕೊಟ್ಟಿರ್ತಕ್ಕಂಥ ಕೊಂಡಿನಲ್ಲಿರುವ ವಿಡಿಯೋವನ್ನು ನೋಡ್ಬೋದು. ಹಿಟ್ಲರ್ನಂತೆಯೇ ಇಟಲಿಯ ಸರ್ವಾಧಿಕಾರಿ ಬೆನಿಟೋ ಮುಸೋಲಿನಿ ಕೂಡ ತನ್ನ ದೇಶವನ್ನು ಹೊರಗಿನವರ ದಾಳಿಯಿಂದ ರಕ್ಷಣೆ ಮಾಡೋದಕ್ಕೆ ಒಂದು ಅಸಾಧಾರಣವಾದ ಯೋಜನೆಯನ್ನು ಕೈಗೊಂಡಿರ್ತಾನೆ. ಇದನ್ನು ಇತಿಹಾಸಕಾರರು ಮುಸೋಲಿನಿಯ ಐರನ್ ಟೂತ್, ಕಬ್ಬಿಣದ ಹಲ್ಲುಗಳ ರಕ್ಷಣಾ ವ್ಯವಸ್ಥೆ ಅಂತ ಕರೆದಿದ್ದಾರೆ. ಮೊದಲನೇ ಜಾಗತಿಕ ಯುದ್ಧದ ನಂತರ ಯುರೋಪಿನ ರಾಜಕೀಯ ಪರಿಸ್ಥಿತಿ ಬಹಳ ಅಸ್ಥಿರವಾಗಿರ್ತದೆ. 1920 ಮತ್ತು 1930ರ ದಶಕಗಳಲ್ಲಿ ಯುರೋಪಿನ ಅನೇಕ ದೇಶಗಳು ಭಾರಿ ರಕ್ಷಣಾ ಗಡಿಗಳನ್ನು ಕಟ್ಟಿಕೊಂಡಿರ್ತವೆ. ಫ್ರಾನ್ಸ್ ನಿರ್ಮಾಣ ಮಾಡಿದಂಥ ಮ್ಯಾಗಿನಾಟ್ ಲೈನು ಮತ್ತು ಜರ್ಮನಿ ನಿರ್ಮಾಣ ಮಾಡಿದಂಥ ಶೀಕ್ ಫ್ರೀಡ್ ಲೈನು ಬಹಳ ಪ್ರಸಿದ್ಧವಾದಂಥವು. ಈ ಕೋಟೆಗಳು ಹಗೆಗಳ ಭೂಸೇನೆಯನ್ನು ತಡೆಯೋದಕ್ಕೆ ವಿನ್ಯಾಸಗೊಳಿಸಲ್ಪಟ್ಟಿರ್ತವೆ ಮತ್ತು ನಿರ್ಮಿಸಲ್ಪಟ್ಟಿರ್ತವೆ. ಇದೇ ರೀತಿಯಲ್ಲಿ ಇಟಲಿ ತನ್ನದೇ ಆದಂಥ ಆಲ್ಫೈನ್ ರಕ್ಷಣಾ ವ್ಯವಸ್ಥೆಯನ್ನು ಕಟ್ಟತಕ್ಕಂಥ ಕನಸನ್ನು ಮುಸೋಲಿನಿ ಕಾಣ್ತಾನೆ. ಆಲ್ಪ್ಸ್ ಪರ್ವತ ಪ್ರದೇಶಗಳು ಇಟಲಿಗೆ ಸ್ವಾಭಾವಿಕವಾದ ರಕ್ಷಣೆಯನ್ನು ನೀಡ್ತಾ ಇದ್ರು ಕೂಡ ಆ ಪ್ರದೇಶಗಳಲ್ಲಿ ಹಗೆಗಳ ಸೇನೆಯ ಪ್ರವೇಶದ ಭೀತಿ ಮುಸೋಲಿನಿಗೆ ಇರ್ತದೆ. ವಿಶೇಷವಾಗಿ ಫ್ರಾನ್ಸು, ಸ್ವಿಟ್ಜರ್ಲ್ಯಾಂಡು, ಆಸ್ಟ್ರಿಯಾ ಮತ್ತು ಬಾಲ್ಕನ್ ಪ್ರದೇಶಗಳ ಜೊತೆಗೆ ಇಟಲಿಯ ಗಡಿ ಸಂಪರ್ಕ ಭೌಗೋಳಿಕವಾಗಿ ಸವಾಲಿನದಾಗಿರ್ತದೆ. ಈ ಕಾರಣದಿಂದ ಕಿಂಗ್ಡಮ್ ಆಫ್ ಇಟಲಿ ತನ್ನ ಉತ್ತರ ಗಡಿಗಳನ್ನು ಭದ್ರಗೊಳಿಸಿಕೊಳ್ಳೋದಕ್ಕೆ ದೊಡ್ಡ ಪ್ರಮಾಣದ ಕೋಟೆ ನಿರ್ಮಾಣದ ಯೋಜನೆಯನ್ನು ಕೈಗೊಳ್ತೈತೆ. ಈ ಯೋಜನೆ ರಾಜಕೀಯ ಮತ್ತು ತಾತ್ವಿಕ ನೆಲೆ ಫ್ಯಾಸಿಸ್ಟ್ ರಾಷ್ಟ್ರವಾದ ಇರುತ್ತೆ. ಮುಸೋಲಿನಿಯ ಆಡಳಿತ ಇಟಲಿಯನ್ನ ಮಹಾನ್ ಸಾಮ್ರಾಜ್ಯವಾಗಿ ರೂಪಿಸ್ತಕ್ಕಂಥ ಕನಸನ್ನು ಹೊಂದಿರ್ತದೆ. ಈ ದೃಷ್ಟಿಯಿಂದ ದೇಶದ ಗಡಿಗಳನ್ನು ರಕ್ಷಣಾತ್ಮಕವಾಗಿ ರಕ್ಷಣೆ ದೃಷ್ಟಿಯಿಂದ ಗಟ್ಟಿಗೊಳಿಸೋದು ಅವಶ್ಯಕ ಅಂತ ಪರಿಗಣಿಸಲಾಗಿರ್ತದೆ. ಈ ಯೋಜನೆಯನ್ನು 1930ರ ದಶಕದಲ್ಲಿ ಪ್ರಾರಂಭ ಮಾಡಲಾಗುತ್ತೆ. ಆಲ್ಪ್ಸ್ ಪರ್ವತ ಶ್ರೇಣಿಯಲ್ಲಿರ್ತಕ್ಕಂಥ ಇಟಲಿಯ ಉತ್ತರದ ಗಡಿಗಳನ್ನು ಭದ್ರಗೊಳಿಸುವ ಉದ್ದೇಶದಿಂದ ಈ ರಕ್ಷಣಾ ವ್ಯವಸ್ಥೆ ರೂಪುಗೊಂಡಿದ್ದಾರೆ. ಇದನ್ನು ವಲ್ಲೋ ಆಲ್ಫಿನೋ ರಕ್ಷಣಾ ವ್ಯವಸ್ಥೆ ಅಂತ ಕರೆಯಲಾಗಿರ್ತದೆ. ವಲ್ಲೋ ಆಲ್ಫಿನೋ ಬೇರೆ ದೇಶಗಳ ಕೋಟೆಯ ರಕ್ಷಣಾ ಕೋಟೆ ವ್ಯವಸ್ಥೆಗಳಿಗಿಂತ ಬೇರೆ ಇದೆ ಆಗಿರ್ತದೆ. ಇದು ಸಮತಟ್ಟಾದ ಪ್ರದೇಶದಲ್ಲಿ ಕಟ್ಟಿದ ಕೋಟೆ ಆಗಿರದೆ ಪರ್ವತಗಳ ಒಳಗೆ ನಿರ್ಮಿಸಲಾಗಿದಂಥ ಸಂಕೀರ್ಣವಾದಂತಹ ರಕ್ಷಣಾ ಜಾಲ ಆಗಿರುತ್ತೆ. ವಲ್ಲೋ ಆಲ್ಫಿನೋ ರಕ್ಷಣಾ ವ್ಯವಸ್ಥೆ ಸಂಪೂರ್ಣವಾಗಿ ಆಲ್ಪ್ಸ್ ಪರ್ವತ ಶ್ರೇಣಿಯಲ್ಲೇ ಅಡ್ಕೊಂಡಿರ್ತದೆ. ಇದು ಪಶ್ಚಿಮದಲ್ಲಿ ಫ್ರಾನ್ಸ್ ಕಡೆಯಿಂದ ಪ್ರಾರಂಭ ಆಗಿ ಸ್ವಿಟ್ಜರ್ಲ್ಯಾಂಡ್ ಮತ್ತು ಆಸ್ಟ್ರಿಯಾದ ಮೂಲಕ ಪೂರ್ವದಲ್ಲಿ ಯುಗೋಸ್ಲಾವಿಯಾದ ಗಡಿವರೆಗೆ ವ್ಯಾಪಿಸಿರುತ್ತೆ. ಸುಮಾರು 1800 ಕಿಲೋಮೀಟರ್ಗಳಷ್ಟು ಉದ್ದ ಇರುತ್ತೆ. ಪರ್ವತ ದಾರಿಗಳ ಮೇಲ್ವಿಚಾರಣೆ, ಹಗೆಗಳ ಸೇನೆಯ ಪ್ರವೇಶವನ್ನು ನಿಧಾನಗೊಳಿಸೋದು, ಸೈನಿಕರನ್ನು ಸುರಕ್ಷಿತ ಬಂಕರ್ಗಳಲ್ಲಿ ಇರಿಸೋದು, ದಾಳಿಯನ್ನು ಪರ್ವತ ಪ್ರದೇಶದಲ್ಲಿ ತಡೆ ಹಿಡಿಯೋದು ಈ ರಕ್ಷಣಾ ವ್ಯವಸ್ಥೆಯ ಮುಖ್ಯ ಉದ್ದೇಶಗಳಾಗಿರ್ತವೆ. ಈ ಕೋಟೆ ವ್ಯವಸ್ಥೆಯಲ್ಲಿ ಸಾವಿರಾರು ಬಂಕರ್ಗಳು, ಮೆಷಿನ್ ಗನ್ ನೆಲೆಗಳು ಮತ್ತು ತೋಪುಗಳ ನೆಲೆಗಳನ್ನು ನಿರ್ಮಿಸಲಾಗಿರ್ತದೆ. ವಲ್ಫೋ ಆಲ್ಫಿನೋ ನಿರ್ಮಾಣ ಆ ಕಾಲದ ಸೈನಿಕ ಇಂಜಿನಿಯರಿಂಗ್ ತಂತ್ರಜ್ಞಾನದ ಭಾರಿ ಮಹತ್ವಾಕಾಂಕ್ಷೆಯ ಉದಾಹರಣೆ ಆಗಿರುತ್ತೆ. ಪರ್ವತದ ಒಳಭಾಗದಲ್ಲಿ ಕಾಂಕ್ರೀಟ್ ಮತ್ತು ಉಕ್ಕಿನಿಂದ ನಿರ್ಮಾಣ ಮಾಡಲಾದ ಬಂಕರ್ಗಳು ಸೈನಿಕರನ್ನು ಹಗೆಗಳ ಗುಂಡಿನ ದಾಳಿಯಿಂದ ರಕ್ಷಿಸುವಂತೆ ವಿನ್ಯಾಸಗೊಳಿಸಲ್ಪಟ್ಟಿರ್ತವೆ. ಪರ್ವತ ದಾರಿಗಳತ್ತ ಮುಖ ಮಾಡಿದ ತೋಪುಗಳು ಮತ್ತು ಯಂತ್ರದ ಗನ್ನುಗಳು, ಮಿಷಿನ್ ಗನ್ನುಗಳು ಶತ್ರು ಸೇನೆಯ ಚಲನವನ್ನು ತಡೆಯೋದಕ್ಕೆ ನಿಯೋಜಿಸಲ್ಪಟ್ಟಿರ್ತವೆ. ಪರ್ವತದ ಒಳಗೆ ನಿರ್ಮಿಸಲಾದಂಥ ಗುಪ್ತ ಸುರಂಗಗಳು ಸೈನಿಕರ ಸಂಚಾರ, ಆಹಾರ ಮತ್ತು ಶಸ್ತ್ರಾಸ್ತ್ರ ಸಾಗಾಣಿಕೆಗೆ ನೆರವಾಗ್ತಾ ಇರ್ತವೆ. ಸಮತಟ್ಟಾದ ಪ್ರದೇಶದ ದಾರಿಗಳಲ್ಲಿ ಹಗೆಗಳ ಟ್ಯಾಂಕರ್ಗಳು ಸಾಗದ ರೀತಿಯಲ್ಲಿ ಉಕ್ಕಿನ ಕಂಬಗಳು ಮತ್ತು ಕಲ್ಲಿನ ಅಡ್ಡುಗೋಡೆಗಳನ್ನ ನಿರ್ಮಾಣ ಮಾಡಲಾಗಿರ್ತದೆ. ಪರ್ವತಗಳಲ್ಲಿ ಹಲ್ಲಿನಂತೆ ಸಾಲಾಗಿ ನಿರ್ಮಿಸಲಾದಂಥ ಬಂಕರುಗಳು, ಉಕ್ಕಿನ ತಡೆಗಳ ಸಾಲುಗಳು, ಪರ್ವತ ಶಿಖರಗಳಲ್ಲಿರ್ತಕ್ಕಂಥ ಕಣ್ಗಾವಲು ಗೋಪುರಗಳು ಇದ್ದುದರಿಂದ ಈ ರಕ್ಷಣಾ ವ್ಯವಸ್ಥೆಯನ್ನು ಐರನ್ ಟೂತ್ ಅಂತ ಕರೆಯಲಾಗುತ್ತೆ. ಹಗೆಗಳ ಸೇನೆ ಇಟಲಿಯೊಳಗೆ ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಮಾಡಿದರೆ ಈ ರಕ್ಷಣಾ ವ್ಯವಸ್ಥೆ ಅವರನ್ನು ಹಲ್ಲಿನಂತೆ ಕಚ್ಚಿಡಿತೈತೆ ಮತ್ತು ಸೈನ್ಯವನ್ನು ನಾಶಪಡ್ತೈತೆ ಎಂಬ ಅರ್ಥದಲ್ಲಿ ಇದನ್ನು ಐರನ್ ಟೂತ್ ಆಫ್ ದಿ ಆಲ್ಪ್ಸ್ ಅಂತ ಕರೀತಾರೆ. ಈ ವ್ಯವಸ್ಥೆಯಲ್ಲಿದ್ದಂಥ ಎಲ್ಲ ರಕ್ಷಣೆಗಳು ಸೇರಿ ಪರ್ವತ ಪ್ರದೇಶವನ್ನು ಒಂದು ಬಾರಿ ಕೋಟೆಯಾಗಿ ರೂಪಿಸಿರ್ತವೆ. ವಲ್ಲೋ ಆಲ್ಫಿನೋ ಕೇವಲ ಸೈನಿಕ ಯೋಜನೆ ಮಾತ್ರ ಅಲ್ಲ, ಅದು ಫ್ಯಾಸಿಸ್ಟ್ ಸರ್ಕಾರದ ಆಡಳಿತದ ರಾಜಕೀಯ ತತ್ವದ ಪ್ರತಿಬಿಂಬ ಕೂಡ ಆಗಿರ್ತದೆ. ಮುಸೋಲಿನಿ ಆಡಳಿತ ರಾಷ್ಟ್ರದ ಭದ್ರತೆ ಮತ್ತು ಶಕ್ತಿಯನ್ನು ಪ್ರದರ್ಶಿಸೋದಕ್ಕೆ ಭಾರಿ ನಿರ್ಮಾಣದ ಯೋಜನೆಗಳನ್ನು ಕೈಗೊಂಡಿರ್ತದೆ. ದೇಶದ ರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚು ಮಾಡೋದು, ಜನರಲ್ಲಿ ರಾಷ್ಟ್ರವಾದಿ ಭಾವನೆಗಳನ್ನ ಉತ್ತೇಜಿಸೋದು ಈ ಯೋಜನೆಯ ಎರಡು ಮುಖ್ಯ ಗುರಿಗಳಾಗಿರ್ತವೆ. ಮುಸ್ಸೋಲಿನಿಯ ಉದ್ದೇಶ ತನ್ನ ಪಕ್ಕದ ರಾಷ್ಟ್ರಗಳಾದಂಥ ಫ್ರಾನ್ಸ್ ಮತ್ತು ಆಸ್ಟ್ರಿಯಾದಿಂದ
ಇಟಲಿನ ರಕ್ಷಣೆ ಮಾಡೋದಾಗಿರ್ತದೆ. ಸೋಜಿಗದ ಸಂಗತಿ ಅಂತ ಹೇಳಿದ್ರೆ ಇಟಲಿ ಜರ್ಮನಿ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ರು ಕೂಡ ಮುಸ್ಸೋಲಿನಿ ಹಿಟ್ಲರ್ ಮೇಲೆ ನಂಬಿಕೆ ಇಡದೆ ಜರ್ಮನಿ ಗಡಿಯಲ್ಲಿಯೂ ಕೂಡ ಈ ರಕ್ಷಣಾ ಗೋಡೆಗಳನ್ನು ನಿರ್ಮಾಣ ಮಾಡಿಸಿರ್ತಾನೆ. ಎರಡನೇ ಜಾಗತಿಕ ಯುದ್ಧ ಆರಂಭವಾದ ನಂತರ ಈ ಕೋಟೆಯ ವ್ಯವಸ್ಥೆ ಮಹತ್ವದ ಪರೀಕ್ಷೆಗೆ ಒಳಪಡ್ತದೆ. ಆದರೆ ಯುದ್ಧದ ಸಂದರ್ಭಗಳಲ್ಲಿ ಈ ಕೋಟೆಗಳು ನಿರೀಕ್ಷಿಸಿದಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಿಲ್ಲ. ಯುದ್ಧ ತಂತ್ರದಲ್ಲಿ ವೇಗದ ಚಲನೆಗೆ ಆದ್ಯತೆ ಹೆಚ್ಚಿರುತ್ತೆ. ಟ್ಯಾಂಕ್ ಮತ್ತು ವಿಮಾನ ದಾಳಿಗಳು ಮೇಲ್ಗೈ ಸಾಧಿಸಿರ್ತವೆ ಮತ್ತು ಪರ್ವತ ಪ್ರದೇಶಗಳಲ್ಲಿರುವ ಸೌಕರ್ಯಗಳನ್ನು ದೀರ್ಘಕಾಲ ಪರಿಪಾಲನೆ ಮಾಡೋದು ಮತ್ತು ಕಾಪಾಡೋದು ಬಹಳ ಸವಾಲುಮಷ್ಟು ಕಷ್ಟಕರವಾದಂಥ ಕೆಲಸ ಆಗಿರ್ತೈತೆ. 1943ರಲ್ಲಿ ಇಟಲಿಯಲ್ಲಿ ಆದಂಥ ರಾಜಕೀಯ ಬದಲಾವಣೆಗಳ ನಂತರ ಈ ಕೋಟೆಗಳ ನಿಯಂತ್ರಣ ಸ್ಥಿತಿ ಕೂಡ ಬದಲಾಗುತ್ತೆ. ಇಟಲಿಯ ಉತ್ತರ ಗಡಿಯನ್ನು ರಕ್ಷಿಸೋದಕ್ಕೆ ನಿರ್ಮಾಣ ಮಾಡಲಂತ ಅತ್ಯಂತ ಮಹತ್ವದ ಆಕಾಂಕ್ಷಿ ಯೋಜನೆ ಇದಾಗಿದ್ದರೂ ಕೂಡ ಯುದ್ಧದ ವೇಗ ಮತ್ತು ತಂತ್ರಜ್ಞಾನದಲ್ಲಿ ಆದ ಬದಲಾವಣೆಗಳಿಂದ ಅದರ ಪ್ರಾಯೋಗಿಕ ಪರಿಣಾಮ, ವ್ಯಾವಹಾರಿಕ ಪರಿಣಾಮ ಸೀಮಿತವಾಗಿ ಉಳಿಯುತ್ತೆ. ಇವತ್ತು ಈ ವ್ಯಾಲು ಆಲ್ಫಿರೋದ ಹೆಚ್ಚಿನ ಭಾಗಗಳು ಹಾಳು ಬಿದ್ದಿದ್ದಾವೆ. ಕೆಲವು ಬಂಕರ್ಗಳು ಪ್ರವಾಸಿ ತಾಣಗಳಾಗಿ ಪರಿವರ್ತಿಸಲಾಗಿದೆ. ಇನ್ನು ಕೆಲವು ಚಾರಣಿಗರಿಗೆ ಟ್ರೆಕ್ಕಿಂಗ್ ಮಾಡೋರಿಗೆ ಅಚ್ಚರಿಯ ತಾಣಿಗಳಾಗಿ ಎದುರು ಬರ್ತವೆ. 20ನೇ ಶತಮಾನದ ಆರಂಭಿಕ ದಶಕಗಳಲ್ಲಿ ಸರ್ವಾಧಿಕಾರದ ವಿರುದ್ಧ ಹೋರಾಟಗಳು ಮತ್ತು ಯುರೋಪ್ನಲ್ಲಿದ್ದಂಥ ಅಸ್ಥಿರ ರಾಜಕೀಯ ಹಲವಾರು ವಿಚಿತ್ರ ಯೋಜನೆಗಳಿಗೆ ಕಾರಣ ಆಗಿದೆ. ಅಂತ ಇತರ ವಿಚಿತ್ರ ಯೋಜನೆಗಳ ಬಗ್ಗೆ ಕುರಿತಾಗಿ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.